ವಿಡಿಯೋ ನೋಡ್ತಾ ಇರೋ ಪ್ರತಿ ಸಬ್ಸ್ಕ್ರೈಬರ್ಸ್ಗೂ ಗುಡ್ ಮಾರ್ನಿಂಗ್, ನಮಸ್ಕಾರ. ಒಂದು ಲಾಂಗ್ ವೀಕೆಂಡ್ನ ಎಂಜಾಯ್ ಮಾಡೋಕ್ಕೆ ನಾವೆಲ್ಲ ಪ್ಲ್ಯಾನ್ ಮಾಡಿ ಹೋದ್ವಿ ಟು ಉಡುಪಿ. ಬೆಂಗಳೂರಿಂದ ಉಡುಪಿ ಹೋಗೋಕ್ಕೆ ನಮಗೆ ಸುಮಾರಷ್ಟು ಡೈರೆಕ್ಷನ್ಸ್ ಇದೆ, ಬಟ್ ನಾವು ಚೂಸ್ ಮಾಡಿದ್ವಿ ವಯಾ ಸಕಲೇಶ್ಪುರ, ಶಿರಾಡಿ ಘಾಟ್ಸ್, ಬಿಕಾಸ್ ಶಿರಾಡಿ ಘಾಟ್ಸ್ ತುಂಬ ಚೆನ್ನಾಗಿದೆ. ಟ್ರಿಪ್ ಅಂದಮೇಲೆ ಒಂಚೂರು ಡಿಲೇ ಎಕ್ಸ್ಪೆಕ್ಟೆಡ್. ಅದರಲ್ಲೂ ಬೆಳಗ್ಗೆ ನೆಲಮಂಗಲದಲ್ಲಿ ನೆಕ್ಸ್ಟ್ ಲೆವೆಲ್ ಟ್ರಾಫಿಕ್. ಬೆಳಗ್ಗೆ 9 ಗಂಟೆಗೆ ಬಿಟ್ಟವರು ರೀಚ್ ಆದ್ವಿ ಬೈ 9 ಟು ಉಡುಪಿ. ಆಲ್ಮೋಸ್ಟ್ ಹೋಲ್ ಡೇ ಟ್ರಾವೆಲ್ ಆಗಿರೋದ್ರಿಂದ ಇನ್ನೇನು ಮಾಡೋದಂತ ಹೇಳಿ ಮಲ್ಪೆ ಬೀಚಿಗೆ ಹೋಗಿ ಚೂರು ಚಿಲ್ ಮಾಡಿದ್ವಿ. ಒಳ್ಳೆ ಊಟ ಮಾಡಿ ನೈಟ್ ಟೈಮಲ್ಲಿ ಒಳ್ಳೆ ವೇವ್ಸ್ ನೋಡಿ ಎಂಜಾಯ್ ಮಾಡಿ ರೂಮಿಗೆ ಹೋಗಿ ಎಲ್ಲರೂ ದಬಾಕೊಂಡ್ವಿ. ನಾವು ಸ್ಟೇ ಮಾಡಿರೋ ರೂಮ್ ಸ್ಟಾರ್ ಆಫ್ ಬೆಥಲೆಮ್. ಉಡುಪಿಯಿಂದ ಸುಮಾರು 10 ಕಿಲೋಮೀಟರ್ಸ್ ಆಗುತ್ತೆ, ಹಾಗೂ ಕಟ್ಪಾಡಿ ಜಂಕ್ಷನಿಂದ ಜಸ್ಟ್ 1 ಕಿಲೋಮೀಟರ್. ಫುಡ್ಡಿಗಂತೂ ಏನೂ ಪ್ರಾಬ್ಲಮ್ ಇಲ್ಲ. ಆನ್ ದ ವೇ ಸಿಕ್ಕಾಪಟ್ಟೆ ಹೋಟೆಲ್ಗಳಿದೆ. ನಿನ್ನೆ ಹೋಲ್ ಡೇ ಫುಲ್ ಡ್ರೈವ್ ಆಗಿರೋದ್ರಿಂದ ಏನೂ ಲಾಗ್ ಮಾಡೋಕ್ಕಾಗಿಲ್ಲ, ಸೊ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನಮ್ಮ ಒಬ್ಬ ಫ್ರೆಂಡ್ ಗಿರೀಶ್ ಟ್ರೈನ್ ಥ್ರೂ ಬಂದಿದ್ದಾನೆ. ಇವಾಗ ಅವನಿಗೆ ಹೋಗಿ ಪಿಕ್ ಮಾಡ್ಕೊಂಬರ್ಬೇಕು. ಸೊ ಇದಾದ್ಮೇಲಿಂದ ಎಲ್ಲೆಲ್ಲಿ ಹೋಗ್ತೀವಿ ಅಂತ ಒಂದು ಚಿಕ್ಕದಾಗಿ ಒಂದು ಲಾಗ್ ಮಾಡ್ತೀನಿ. ಮಾರ್ನಿಂಗ್ 6:30 ಟುವರ್ಡ್ಸ್ ಉಡುಪಿ. ಇನ್ನೊಂದು 5 ಕಿಲೋಮೀಟರ್ಸ್ ಹೋದರೆ ನಮ್ಮ ಗಿರೀಶ್ ಬಾಯಿ ಪಿಕ್ ಮಾಡೋದು. ಕ್ಲೈಮೇಟ್ ಮಾತ್ರ ಸಿಕ್ಕಾಪಟ್ಟೆ ಹ್ಯೂಮಿಡ್, ಸಿಕ್ಕಾಪಟ್ಟೆ ಸೆಕೆ ಇದೆ. ರೂಮಲ್ಲಿ AC ಇರೋದಕ್ಕೆ ಪ್ರಾಬ್ಲಮ್ ಇಲ್ಲ, ಕಾರಲ್ಲಿ AC ಇರೋದಕ್ಕೆ ಪ್ರಾಬ್ಲಮ್ ಇಲ್ಲ, ಆರೆಲ್ಸ್ ಕಷ್ಟ ಆಗುತ್ತೆ. ಇಲ್ಲೇ ಇರೋರಿಗೆ ಏನು ಪ್ರಾಬ್ಲಮ್ ಇಲ್ಲ, ಅವ್ರಿಗೆ ಅಭ್ಯಾಸ ಇರುತ್ತೆ. ಬಟ್ ಬೇರೆಯವರಿಗೆ ಸ್ವಲ್ಪ ಕಷ್ಟ. ಬಟ್ ಏನು ಮಾಡೋಕ್ಕೆ ಬರೋಲ್ಲ. ಒಂದೊಂದು ಪ್ಲೇಸಿಗೆ ಹೋದಾಗ ಅಲ್ಲಲ್ಲಿದು ಕ್ಲೈಮೇಟಿಗೆ ಅಡ್ಜಸ್ಟ್ ಆಗಬೇಕಾಗತ್ತೆ. ಕಂಪ್ಲೇನ್ ಎಲ್ಲ ಮಾಡೋಕ್ಕಾಗಲ್ಲ. ಹೋಪ್ಫುಲಿ ನಂದು ಈ ಒಂದು ಟ್ರಾವೆಲ್ ಲಾಗ್ ನಿಮಗೆ ಇಷ್ಟ ಆಗ್ಬೋದು ಅಂತ ಅನ್ಕೊತೀನಿ. ಇಷ್ಟ ಆದರೆ ದಯವಿಟ್ಟು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಒಬ್ಬರನ್ನೊಬ್ಬರು ಮಿಸ್ ಮಾಡ್ಕೊಂಡು ಸಿಕ್ಕಾಪಡೆ ದಿನ ಆಗಿ ರೊಮ್ಯಾನ್ಸ್ ಮೋಡಲ್ಲಿ ಹೋಗ್ಬಿಟ್ಟವ್ರಿಬ್ರು. ಎಲ್ಲಿತ್ತಲ್ಲ ಪೆಟ್ರೋಲ್ ಬಂಕ್. ಆನ್ ದ ವೇ ಟು ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿ ದೇವಸ್ಥಾನ. ನಮ್ಮ ಜೊತೆ ಶರತ್ ಭಾಯ್, ಆದರ್ಶ್ ಅಂಡ್ ಬಾಲಾಜಿ, ಮೇಕಿಂಗ್ ಡೆಬ್ಯೂ ಇನ್ ಅವರ್ ಚಾನಲ್. ಅಂಡ್ ಆಸ್ ಯೂಶುವಲ್ ಮೀ. ಎಷ್ಟು ಬರ್ತಾ ಇದ್ದಾರೆ ಪೈ, ಏನ್ ಹೇಳ್ತಿ ಪೈ? ಸೂಪರ್ ವ್ಯೂ, ಸೂಪರ್ ಕಂಟ್ರಿ, ಬಲ ಸೂಪರ್ ಮಚ್ಚ. ಅದು ಹೆಂಗೈತೆ? ಅದು ಬೀಚ್ ಮಸ್ತ್ ಇದೆ, ಫುಲ್ ಕ್ಲೀನ್ ವ್ಯೂಸ್ ಇದೆ, ಮಸ್ತ್. ವೆಲ್ಕಮ್ ಟು ಸಸಿ ಹಿತ್ಲು ಬೀಚ್, ಮಂಗಳೂರು. ನೋಡ್ರು ಆಯ್ತು, ಹೋಗ್ಬರ್ತೀವಿ ನಾವು.
ಈ ಬೀಚ್ದ ಸ್ಪೆಷಾಲಿಟಿ ಏನಂದ್ರೆ ಒಂದ್ ಕಡೆಯಿಂದ ನದಿ ಬರುತ್ತೆ, ಇನ್ನೊಂದ್ ಕಡೆಯಿಂದ ಸಮುದ್ರ ಜೊತೆ ಜಾಯಿನ್ ಆಗುತ್ತದೆ. ಸೊ ಇದು ನೋಡ್ತಿರ್ಬೋದು, ಇದು ನದಿ ಆ್ಯಂಡ್ ಅದರ್ ವ್ಯೂ ಫುಲ್ ಸಮುದ್ರ. ಟೈಮ್ ಟು ಪ್ಲೇ ಸಮ್ ವಾಲಿಬಾಲ್ ನೌ. ಲೆಟ್ಸ್ ಗೋ. ಬಿಸಿಲು ಮಾತ್ರ ಹೆವಿ, ಆಲ್ಮೋಸ್ಟ್ ಒಂದು 36-38 ಟೆಂಪ್ರೇಚರ್ ಇತ್ತು. ಈಗ ಚಲೋ ಬರುತ್ತೆ. ಎಷ್ಟು ಕೆಜಿ ತಮ್ಮ? 2 ರೂಪಾಯಿ 1 ರೂಪಾಯಿ. Habibi, how's the Josh? Hi sir. Kenchana? Yeah. Others. Golden Star Ganesh. लोग सर्फिंग जा रहे हैं, बहुत अच्छा है. Thank you. ಏನು ಹೇಳ್ತಾ ಇದ್ದೀವಿ? ಈ ಶಿಕ್ಷೆ ಬೀಚ್, ಕೂಡ್ಲು ಬೀಚ್ ಅಲ್ಲ, ಕ್ರೇಜಿ ಬೀಚ್. ಇದು ಯಾವ್ದು? ಸಸಿ ಹಿತ್ಲು ಬೀಚ್. ಸೆಕೆಂಡ್ ಬೀಚ್ ಅಲ್ಲ ಇದು, ಕ್ರೇಜಿ ಪಾರ್ಟ್ ಬ್ರೋ. ಯೋ ಬಡೇ, ವಿ ಆರ್ ಇನ್ ಸಸಿ ಹಿತ್ಲು ಬೀಚ್. ಹಿಂಗ್ ಬರೋಣ ಈ ಕಡೆ. ಬಚ್ಚದ ಪ್ರಿನ್ಸೆಸ್ ಅರ್ಚಾ. ನನ್ನ ಲೈಫಲ್ಲಿ ನೋಡಿರೋ ಒಳ್ಳೆ ಬೀಚ್ ಅಂದ್ರೆ ಸಸಿ ಹಿತ್ಲು. ಸೂಪರ್ ಕ್ಲೀನ್ ಬೀಚ್. ಇಲ್ಲೊಂದಿಷ್ಟು ಜನ ಸರ್ಫಿಂಗ್ ಮಾಡ್ತಿದ್ದಾರೆ. Time for some football now. Let's go.
ಹೆವಿ ಫಿಸಿಕಲ್ ಎಕ್ಸಸೈಸ್ ಆದಮೇಲೆ ರೂಮ್ಗೆ ಹೋಗಿ ಸ್ನಾನ ಮಾಡಿ ಊಟ ಮಾಡಿ ಚೂರು ರೆಸ್ಟ್ ಮಾಡಿ ಅಲ್ಲಿಂದ ನೆಕ್ಸ್ಟ್ ಹೋದ್ವಿ ಸನ್ಸೆಟ್ ನೋಡೋಕ್ಕೆ ಆಟ್ ಕಾಪು ಬೀಚ್ ಮಂಗಳೂರು. ವೆಲ್ಕಮ್ ಟು ಕಾಪು ಬೀಚ್. ಏನದೇ ಮಿಸ್ ಮಾಡ್ಕೊಂಡು ನಿನ್ನೆ ಹೋಲ್ ಡೇ ಕಂಟಿನ್ಯೂಸ್ ಟ್ರಾವೆಲಿಂಗೇ ಆಗಿತ್ತು. ಅದಕ್ಕೋಸ್ಕರ ಇವತ್ತು ಮಾರ್ನಿಂಗಿಂದ ಬೆಳಗ್ಗೆ ಕಟೀಲ್ ಹೋದ್ವಿ. ಕಟೀಲ್ ಆದಮೇಲೆ ಸಸಿ ಹಿತ್ಲು ಬೀಚ್, ಅದಾದಮೇಲೆ ಸನ್ಸೆಟ್ ನೋಡೋಕೆ ಬಂದ್ವಿ ಕಾಪು ಬೀಚ್. ಕಾಪು ಬೀಚ್ ಬಗ್ಗೆ ಹೇಳಬೇಕಂದ್ರೆ ಮೋಸ್ಟ್ಲಿ ಹೆವಿ ಕ್ರೌಡೆಡ್ ಬಟ್ ತುಂಬ ಅಂದರೆ ತುಂಬ ಕ್ಲೀನಾಗಿದೆ ಬೀಚ್. ಇಲ್ಲಿ ನಿಮಗೆ ಪ್ಲಾಸ್ಟಿಕ್ ಬಾಟಲ್ಲು ಹೊಲ್ಸು ಏನು ನೋಡೋಕ್ಕೆ ಸಿಗಲ್ಲ. ಫ್ಯಾಮಿಲಿ ಜೊತೆ ಹೋದರೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಂದು ಒಳ್ಳೆ ಸ್ಪಾಟ್. ಸನ್ಸೆಟ್ ನೋಡೋಕೆ ಮಾತ್ರ ಇದೊಂದು ಒಳ್ಳೆ ಸ್ಪಾಟ್. ಅಲ್ಲಲ್ಲಿ ದೊಡ್ಡ ದೊಡ್ಡ ಕಲ್ಲುಗಳಿದೆ, ಕೂತ್ಕೊಂಡು ಸನ್ಸೆಟ್ ಎಂಜಾಯ್ ಮಾಡ್ಬೋದು. ಅದ್ರ ಜೊತೆಗೆ ಲೈಟ್ ಹೌಸ್ ಇದೆ. ಆಲ್ಮೋಸ್ಟ್ ಒಂದು 10 ಫ್ಲೋರ್ಸ್ ಐ ಥಿಂಕ್ ಹತ್ಕೊಂಡು ಹೋದರೆ ಮೇಲ್ಗಡೆಯಿಂದ ಸನ್ಸೆಟ್ ನಾವು ನೋಡ್ಬೋದು. ಇಲ್ಲ ಆ ಲೈಟ್ ಹೌಸ್ ಹತ್ರ ಕೆಲವೊಂದಿಷ್ಟು ಸ್ಪಾಟ್ ಇದೆ ಕೂಡ, ಅಲ್ಲಿ ಕೂತ್ಕೊಂಡು ಕೂಡ ಎಂಜಾಯ್ ಮಾಡ್ಬೋದು ಸನ್ಸೆಟ್ನ. ನಾನು ನಮ್ಮ ಫ್ರೆಂಡ್ಸು ಚೂರು ಇಲ್ಲೇ ಟೈಮ್ ಸ್ಪೆಂಡ್ ಮಾಡಿದ್ವಿ. ಒಳ್ಳೆ ಸನ್ಸೆಟ್ ಮಾತ್ರ. ಅದಾದಮೇಲೆ ಇಲ್ಲಿ ಕೆಲವೊಂದು ಕ್ಯಾಮಲ್ ರೈಡ್, ಆಮೇಲೆ ಕ್ರಿಕೆಟ್, ಸುಮಾರಷ್ಟು ಆ್ಯಕ್ಟಿವಿಟೀಸ್ ಇಲ್ಲಿರುತ್ತೆ. ನೀವು ಎಂಜಾಯ್ ಮಾಡ್ಬೋದು ವಿತ್ ಯೋರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಅಲ್ಲಿಂದ ತಿರ್ಗಾ ವಾಪಸ್ ರೂಮಿಗೆ ಹೋದ್ವಿ. ಒಳ್ಳೆ ಊಟ. ಸನ್ಸೆಟ್ ಮುಗಿಸ್ಕೊಂಬಂದು ನೆಕ್ಸ್ಟ್ ಡೇ ಎಲ್ಲಿಗೆ ಹೋಗೋದು ಏನಂತ ಪ್ಲ್ಯಾನ್ ಡಿಸ್ಕಷನ್ ಸ್ಟಾರ್ಟ್ ಮಾಡಿದ್ವಿ. ಜಾರ್ಸೋದಿಲ್ಲ ಅವನಿಗೆ. ಫ್ರೆಂಡ್ಸ್ ಪ್ಲಾನ್ ಮಾಡ್ರಿ ಬಾಯ್ ಇದ್ರೆ ನಾನು ನೋಡಲ್ಲ. ಅಡ್ಡಾಡ್ಬೇಕಂತ ಇಲ್ಲೇ ನಮಗೂ ಇಲ್ಲ ಅಷ್ಟೇ. 8 ಮಲ್ಕೋಬೇಕು ಅಷ್ಟೇ. ಮಲ್ಕೊಬಿಡ್ತೀನಿ.